ಕತ್ತಲೆಯಲ್ಲಿ ಕೇಳುವುದು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 17ನೇ ವಚನ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯವೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವರಿಗೆ ಬೆಳ್ಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಗೂಬೆ ಕತ್ತಲಲ್ಲಿಯೂ ಶಬ್ದಗಳನ್ನು ಗ್ರಹಿಸುವ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ಪರ್ಗಮ ಸಭೆಯ ಕ್ರೈಸ್ತರು ಆಗಿನ ಕಾಲದಲ್ಲಿ ಪಾಪದಲ್ಲಿ ಜೀವಿಸುವವರಾಗಿದ್ದರು. ಆದುದರಿಂದಲೇ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಎಲ್ಲ ವಯಸ್ಸಿನ ಕ್ರೈಸ್ತರು ಪ್ರತಿದಿನ ದೇವರ ವಾಕ್ಯವನ್ನು ಓದುವುದು, ಕೇಳುವುದು, ಆತ್ಮಿಕವಾಗಿ ಬೆಳೆಯುವಂತೆ ಪ್ರೋತ್ಸಾಹಿಸುವವನಾಗಿದ್ದಾನೆ. ಹಾಗೆ ಪರ್ಗಮ ಸಭೆಯ ಜನರು ನಿಕೋಲಾಯಿತರ ಬೋಧನೆಗೆ ಒಳಗಾಗಿದ್ದರು. ಆದರೆ ಯಾರೆಲ್ಲ ಈ ನಿಕೋಲಾಯಿತರ ಬೋಧನೆಯಿಂದ ಜಯವೊಂದುತ್ತಾರೋ ಅವರಿಗೆ ಬಚ್ಚಿಟ್ಟಿರುವ ಮನ್ನವನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುವವನಾಗಿದ್ದಾನೆ. ಇದು ವಿಮೋಚನ ಕಾಂಡ 16ನೇ ಅಧ್ಯಾಯ 33ನೇ ವಚನದಲ್ಲಿ ಮೋಶೆಯು ಆರೋನನಿಗೆ, ನೀನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಗೋಮೇರಿನಷ್ಟು ಮನ್ನವನ್ನು ಹಾಕಿ ನಿಮ್ಮ ಸಂತತಿಯವರು ನೋಡುವುದಕ್ಕೋಸ್ಕರ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಇಡು ಎಂದು ಹೇಳಿದ್ದನ್ನು ನೆನಪಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ತನ್ನ ಮಾತು ಜೀವದಾಯಕ ಮಾತು, ಅಂದರೆ ಮನ್ನ ಪರಲೋಕದ ರೊಟ್ಟಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅದಕ್ಕೆ ಯೆಹೂದ್ಯರು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31ರಿಂದ 34ರ ತನಕ ನಾವು ನೋಡುವುದಾದರೆ, ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು, ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ, ನೀನು ಏನು ಕೆಲಸ ಮಾಡುತ್ತೀ ಎಂದು ಕೇಳಿದಾಗ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ಮನ್ನ ಅಂದರೆ ನಿತ್ಯ ಜೀವದ ವರ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಮತ್ತು ಇಲ್ಲಿ ಹೊಸ ಹೆಸರನ್ನು ಬರೆಯಲಾಗಿರುವ ಬೆಳ್ಳಿ ಕಲ್ಲನ್ನು ಕೊಡುತ್ತೇನೆ ಎನ್ನುವಂತಹ ವಾಗ್ದಾನವನ್ನು ಮಾಡುವವನಾಗಿದ್ದಾನೆ. ಅಂದರೆ ಪ್ರಾಚೀನ ಕಾಲದಲ್ಲಿ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಶಮಿಸಲಾಗಿದೆ ಎಂದರೆ ಬೆಳ್ಳಿ ಕಲ್ಲನ್ನು ತೋರಿಸುತ್ತಿದ್ದರು. ಅದೇ ರೀತಿಯಲ್ಲಿ ತಪ್ಪಿಗಸ್ತನಾಗಿದ್ದರೆ ಕಪ್ಪು ಕಲ್ಲನ್ನು ತೋರಿಸುತ್ತಿದ್ದರು. ಅದೇ ರೀತಿಯಲ್ಲಿ ಈ ಕೊನೆ ಕಾಲದಲ್ಲಿ ಕ್ರಿಸ್ತನಲ್ಲಿ ಜಯ ಹೊಂದಿದವರಿಗೆ ಈ ಅತ್ಯಮೂಲ್ಯವಾದಂತಹ ಬಹುಮಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದುದರಿಂದ ಆ ಅಮೂಲ್ಯವಾದಂತಹ ಉಡುಗೊರೆಯನ್ನು ಹೊಂದಿಕೊಳ್ಳುವಂತೆ ಜಯ ಹೊಂದೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.